ಕುಬೇರನಿಗೆ ಸವಾಲ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಹಿಂದೆನೂ ದುಷ್ಯಂತ್ ಅವರು ಬಂದು ಸುಮಾರು ಮಾಹಿತಿಗಳನ್ನ ನಿಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ಇವತ್ತು ಕೂಡ ಅದ್ರ ಬಗ್ಗೆನೇ ಮಾಹಿತಿ ಹಂಚ್ಕೊಳ್ಳೋಕೆ ಬಂದಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈ ಹಿಂದೆ ಹೇಳಿದ್ರಿ ಶೆಟ್ರು ಸಾಮಾನ್ಯವಾಗಿ ಬಿಸ್ನೆಸ್ಸಲ್ಲಿ ಸಕ್ಸಸ್ ಹೊಂದ್ತಾರೆ ಅಂತ. ಅವರ ಯಶಸ್ಸಿನ ಗುಟ್ಟೇನು? ಶೆಟ್ರಿಗೆ ವ್ಯಾಪಾರದಲ್ಲಿ ಜವಾಬ್ದಾರಿ ಇದೆ. ಶೆಟ್ಟರು ಸುಮಾರು ವ್ಯಾಪಾರದಲ್ಲಿ ಮಾಡ್ತಾರೆ. ಎಣ್ಣೆ ಕೆಲಸ ಮಾಡೋದು, ಈ ಥರ ಸುಮಾರು ವಿಚಾರಗಳಲ್ಲಿ ಅವರು ಮುಂದೆ ಇದ್ದಾರೆ. ಅವ್ರಿಗೆ ಗೊತ್ತಿದೆ. ಲಕ್ಷ್ಮಿ ಅವ್ರಿಗೆ ಒಲಿಯೋದು ಯಾಕೆ? ಅವ್ರಿಗೆ ಗೊತ್ತಿದೆ ದುಡ್ಡನ್ನು ಎಲ್ಲಿಡೋದು, ಮೈ ಮೇಲಿರುವಂಥ ಒಳ ಉಡುಪನ್ನು ಎಲ್ಲಿಡೋದು ಅಂತ. ಅವ್ರ ಹತ್ರ ಹೋದರೆ ಅವ್ರ ಮನೇಲಿ ನೀವು ನಾನು ಕೇಳ್ಪಟ್ಟಂಗೆ, ನಾನು ತಿಳ್ಕೊಂಡಂಗೆ ಉತ್ತರ ದಿಕ್ಕಿನಲ್ಲಿ ತಿಜೋರಿ ಪೆಟ್ಟಿಗೆ ಇರುತ್ತೆ. ಆ ಪೆಟ್ಟಿಗೆ ಒಂದು ಮಟ್ಟದಲ್ಲಿ ಒಂದು ಹಂತದಲ್ಲಿ ಹೈಟಾಗಿರುತ್ತೆ. ಅದಕ್ಕೆ ಒಂದು ಲೆಕ್ಕಾಚಾರದ ಅಳತೆ ಮೇಲೆ ಕೂರಿಸಿರ್ತಾರೆ ಅದನ್ನ. ಅದು ತಿಜೋರಿ ಪೆಟ್ಟಿಗೆ ಅಂತ ಇರುತ್ತೆ. ಅವರು ಯಾವುದೇ ಕಾರಣಕ್ಕೂ ಮರದಲ್ಲಿ ಮಾಡಿರುವಂಥ ವಾರ್ಡ್ರೋಬ್ನಲ್ಲಿ ತಿಜೋರಿ ಪೆಟ್ಟಿಗೆಯನ್ನು ಇಡಲ್ಲ. ಅದರ ಮೇಲೆ ಸೀರೆಗಳು, ಒಳ ಉಡುಪುಗಳು, ಪ್ಯಾಂಟು, ಶರ್ಟು, ರವಕೆ, ಇತರ ವಸ್ತುಗಳು ಅವರು ಇಟ್ಟಿರೋದಿಲ್ಲ. ಅವರು ಸ್ಪಷ್ಟವಾಗಿ ನೀವು ಹಣದ ಪೆಟ್ಟಿಗೆನ ಎಲ್ಲಿಡಬೇಕು ಅನ್ನೋದು ಅವರಲ್ಲಿ ನೋಡಿ ಕಲ್ತ್ಕೊಳ್ಳಿ. ತಿಜೋರಿ ಪೆಟ್ಟಿಗೆ ಅಂತ ಹೇಳ್ತಿದ್ದೀರಾ, ಅದು ಕಬ್ಬಿಣದಾಗಿರ್ಬೇಕಾ ಅಥವಾ ಮರದಾಗಿರ್ಬೇಕಾ, ಹೇಗಿರಬೇಕು? ತಿಜೋರಿ ಪೆಟ್ಟಿಗೆ ಮೊದಲಿಗೆ ಜೀರ್ಣಕ್ರಿಯೆ ಮಾಡ್ಕೊಳ್ಳಿ ಜನಗಳು. ಅಲ್ಮೆರಾಯಿಂದ ತೆಗೆದು ಅಲ್ಲಿ ಇಡ್ತಾರ ಅನ್ನೋದು ಫಸ್ಟು ಜನಗಳಿಗೆ ಚರ್ಚೆ. ನನ್ನ ಒಂದು ಸವಾಲು. ಅವರು ದುಡ್ಡು ಇಡುವಂಥ ವಿಚಾರನ ಯೋಚನೆ ಮಾಡಿದ್ರೆ ತಂತಾನಾಗಿ ತಿಜೋರಿ ಪೆಟ್ಟಿಗೆಗೆ ಬಂಡವಾಳ ಕುಬೇರ ತರಿಸ್ಕೊತಾನೆ. ಇದು ನಿಮಗೆ ಗಮನದಲ್ಲಿರಲಿ. ನೀವು ಮರದಲ್ಲಿ ಮಾಡಿರುವಂಥ ಪೆಟ್ಟಿಗೆಯನ್ನು ತೆಗೆದುಕೊಂಡು ಅಲ್ಲಿಗೆ ಇಟ್ಟರೆ ಆಗೋದಿಲ್ಲ, ವರ್ಕ್ ಆಗೋದಿಲ್ಲ. ತಿಜೋರಿ ಪೆಟ್ಟಿಗೆಗೆ ಕಬ್ಬಿಣದ ಧಾತುವಿಂದ ಕೂಡಿದಂಥ ಒಂದು ಪೆಟ್ಟಿಗೆನೇ ಆಗಬೇಕು. ಅದಕ್ಕೆ ಅದು ಹೊರತುಪಡಿಸಿ ಇನ್ಯಾವುದರಲ್ಲೂ ಅದು ವ್ಯವಸ್ಥೆ ಆಗೋದಿಲ್ಲ. ಸಾಮಾನ್ಯವಾಗಿ ವೀಕ್ಷಕರಿಗೆ ಹಣದ ಬಗ್ಗೆ ಮಹತ್ವ ಗೊತ್ತಿದೆ, ಹಣವನ್ನು ಇಡಬೇಕಾಗಿರೋ ಸ್ಥಳದ ಬಗ್ಗೆನೇ ಗೊತ್ತಿಲ್ಲ. ಎಸ್ಪೆಷಲಿ ಲೇಡೀಸ್ ಅಡುಗೆ ಮನೆಯಲ್ಲಿ ಡಬ್ಬದಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಇಟ್ಟಿರ್ತಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಅವರು ಕಷ್ಟದ ಕಾಲಕ್ಕೆ ಅದನ್ನು ಅನಿವಾರ್ಯಕ್ಕೆ ಅಂತ ಬಳಸೋದಕ್ಕೋಸ್ಕರ ಅಗ್ನಿಮೂಲೆಯಲ್ಲಿ ಅಡುಗೆ ಮನೆ ಅಂತ ಇದ್ದರೆ ಅವರು ಅಲ್ಲಿ ಅದನ್ನು ಪೆಟ್ಟಿಗೆಯಲ್ಲಿ ಒಂದು ಸಾಸಿವೆ ಕಾಳಲ್ಲೋ ಅಥವಾ ಇನ್ನೊಂದು ವಸ್ತುಗಳಲ್ಲಿ ಇಡ್ತಾರೆ. ಅದು ವಿಜ್ಞಾನ ಅಲ್ಲ. ನೀವು ಹೇಳಿದಂತೆ ಹೆಣ್ಣು ಮಕ್ಕಳ ಬಗ್ಗೆ ನಾವು ಚರ್ಚೆ ಮಾಡೋಣ. ಅದು ಕಷ್ಟದ ಕಾಲಕ್ಕೆ ಮಾತ್ರ ಆಗುತ್ತೆ. ಹಣ ಇರುವುದು ವೈಭೋಗ ಮಾಡೋಕ್ಕೆ, ಆನಂದ ಪಡಲಿಕ್ಕೆ. ಅನಿವಾರ್ಯ ಪರಿಸ್ಥಿತಿಯಲ್ಲಿ ಕಷ್ಟದಲ್ಲಿ ಆ ಹಣನ ಬಳಸ್ತೀರಂದರೆ ಆ ಹಣ ಅಲ್ಲ. ಅದು ತೊಂದರೆಯನ್ನು ನಿಮಗೆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಪರಿಹಾರ ಕೊಡೋ ಒಂದು ಸೊಲ್ಯೂಷನ್ ಆಗಿರುತ್ತೆ. ನೀವು ಹಣವನ್ನು ಸಂತೋಷದಿಂದ ಬಳಸಲಿಕ್ಕೆ ಬೇಕಂದರೆ ಉತ್ತರ ದಿಕ್ಕಿನಲ್ಲಿ ನೀವು ಅದರ ಒಂದು ಹಂತವನ್ನು ಇಟ್ಕೊಂಡು ಅಲ್ಲಿಟ್ಟರೆ ಹಣ ಬರುತ್ತೆ. 99% ಅಂದರೆ 99% ಯಾರಿಗೂ ನೈಋತ್ಯ ಭಾಗವನ್ನು ಬಿಟ್ಟು ಜನ ಮನಸ್ಥಿತಿನ ಒಪ್ಪೋದಿಲ್ಲ. ಉತ್ತರಕ್ಕೆ ಇಡಬೇಕು. ಮನೆ ಬಾಗಿಲಿದೆಯಲ್ಲ, ಬಾಗಿಲ ಹತ್ರ ಬಂದು ನಾವು ದುಡ್ಡಿನ ವ್ಯವಹಾರ ಮಾಡಿದ್ರೆ ಜನಗಳಿಗೆ ಗೊತ್ತಾಗ್ಬಿಡುತ್ತೆ. ಜನಗಳಿಗೋಸ್ಕರ ಬದುಕುವಂಥ ಜನ ವಾಸ್ತು ಪ್ರಕಾರ ನೈಋತ್ಯದಲ್ಲಿ ಇಡಕ್ಕೆ ಹೋಗ್ತಾರೆ. ಅದು ನೈಋತ್ಯದಲ್ಲಿ ಲಕ್ಷ್ಮಿ ಇರೋದಿಲ್ಲ ಅಲ್ಲಿ. ಅದು ಒಪ್ಪಲಿಕ್ಕೆ ಆಗೋದಿಲ್ಲ. ನೀವು ಅಲ್ಲಿ ಇಡಿ, ಅದು ವರ್ಕ್ ಆಗಲ್ಲ. ಖಂಡಿತವಾಗಿ ಹೇಳ್ತಾ ಇದ್ದೀರಾ, ಲಕ್ಷ್ಮಿ ಕುಬೇರರ ಸ್ಥಾನ ಅಂದರೆ ಉತ್ತರ ದಿಕ್ಕು. ಕುಬೇರನ ದಿಕ್ಕಲ್ಲಿ ಲಕ್ಷ್ಮಿಯನ್ನು ಕಾಲು ಮುರಿದು ಕುಬೇರ ಕೂರಿಸ್ಕೊಳ್ಳೋಂಥ ಜಾಗವೇ ಕುಬೇರ ದಿಕ್ಕು. ಲಕ್ಷ್ಮಿ ಕಾಲು ಮುರಿದು ಅಲ್ಲಿ ಕೂತಿರಬೇಕು ಅಂದರೆ ತಪ್ಪಾಗಿ ಪರಿಕಲ್ಪನೆ ಮಾಡಬಾರ್ದು. ಲಕ್ಷ್ಮಿ ಮನೆಯಿಂದ ಆಚೆ ಹೋಗಬಾರ್ದು ಅನ್ನೋ ಉದ್ದೇಶದಲ್ಲೇ ಜನಗಳಿಗೆ ಮಾಹಿತಿನ ಆ ಒಂದು ಗಾದೆ ರೂಪದಲ್ಲಿ ಬಿಂಬಿಸುವಂಥ ಕಾರ್ಯ ನಡ್ಕೊಂಬಂದಿರೋದು ನಮ್ಮ ತಲತಲಾಂತರದಿಂದ ನಮ್ಮ ಹಿರಿಯರು ಹೇಳಿದ್ದಾರೆ. ನೀವು ವೀಕ್ಷಣೆ ಮಾಡಿ. ನೀವು ಹೋಗುವಂಥ ದೇವಸ್ಥಾನಗಳಲ್ಲೂ ಸಹ ನಾನು ಹೇಳೋದು ಬೇಡ, ಅಲ್ಲಿರುವಂಥ ಪೆಟ್ಟಿಗೆಗಳನ್ನು ನೀವು ನೋಡಿಕೊಳ್ಳಿ. ಪೆಟ್ಟಿಗೆಗಳು ಕಳ್ತನ ಆಗ್ತವೆ. ಕಾರಣ ಅದು ನಿಲ್ಲುವಂಥ ಜಾಗದಲ್ಲಿ ಇರುವುದಿಲ್ಲ. ಅದು ಎಲ್ಲಿರಬೇಕು ಸೀಮಿತವಾಗಿ ಅಲ್ಲಿದ್ದರೆ ಹಣ ಆಚೆ ಹೋಗೋದಿಲ್ಲ ಅಂತ. ಹೆಣ್ಣು ಮಕ್ಕಳಿಗೆ ಇವತ್ತು ನಾನು ಮನವಿ ಮಾಡ್ಕೊತೀನಿ, ಅಗ್ನಿಮೂಲೆಯಲ್ಲಿ ಪೆಟ್ಟಿಗೆಗಳಲ್ಲಿ ಇಡಬೇಡಿ. ನಿಮ್ಮದೂ ಅಂತ ದಿಕ್ಕಿದೆ. ನಿಮ್ಮ ಗೃಹಿಣಿಯರಿಗೆ, ನಮ್ಮ ಸಿಸ್ಟರ್ಸ್, ಅಕ್ಕ ತಂಗಿಯರಿಗೆ, ಇವರಿಗೆ ಅಂತ ಪ್ರತ್ಯೇಕವಾದ ದಿಕ್ಕೇ ಉತ್ತರ. ಈ ದಿಕ್ಕಿನಲ್ಲಿ ನೀವು ಅಳತೆ ಮಾಡಿ ಮಾರ್ಕ್ ಮಾಡಿ ಇಟ್ಕೊಳ್ಳಿ.
ನಿಮಗೆ ಕನ್ಫ್ಯೂಸ್ ಆಯಿತಾ, ನನಗೆ ಫೋನ್ ಮಾಡಿ ಕೆಳಗೆ ತಿಳಿಸಿರುವಂಥ ನಂಬರ್ಗೆ ನಾನು ನಿಮಗೆ ಅಸಿಸ್ಟ್ ಮಾಡ್ತೀನಿ. ಮೊದಲಿಗೆ ಅಳತೆ ತೆಗೆದು ಚೌಕಟ್ಟು ಎಲ್ಲಿಡು ಅಂತ ಹೇಳಿ 50 ರೂಪಾಯಿಯಿಂದ ಶುರು ಮಾಡೋಣ. ಆ ಹಣ 100 ಜನಕ್ಕೆ ನೀವು ವಿವರಿಸಿ ಲೇವಾದೇವಿ ಮಾಡಿ. ನಂತರ ಅದರಿಂದ ಬಂದಂಥ ಒಂದು ಸಕಾರಾತ್ಮಕ ಅನುಭವನ ನೀವು ಇದೇ ವೇದಿಕೆಯಲ್ಲಿ ನಮ್ಮ ವರ್ಷ ಅವ್ರ ಮುಂದೆ ಚರ್ಚೆ ಮಾಡಿ, ನಾನು ತಪ್ಪಾದರೆ ವಾಸ್ತು ಹೇಳೋದನ್ನು ಬಿಡ್ತೇನೆ. ಈ ಕುಬೇರನಿಗೆ ಇಷ್ಟೊಂದು ಪ್ರಾಶಸ್ತ್ಯ ಯಾಕೆ ಅಂತ? ಈ ದಿಕ್ಕಲ್ಲೇ ಇಡಬೇಕು, ಇದೇ ಕುಬೇರ ಸ್ಥಾನ, ಇಲ್ಲಿಟ್ರೆ ಲಕ್ಷ್ಮಿ ಉಳಿಯುವಂಥದ್ದು ಅಂತ. ಹಣ ಇಲ್ಲದವ್ರ ಮನೆ ನೋವು ಈ ಪ್ರಶ್ನೆಗೆ ಉತ್ತರ ಕೊಡುತ್ತೆ. ನಾವು ಹಣ ಇದ್ದರೆ ಎಲ್ಲದಕ್ಕೂ ಶುರು ಮಾಡಲಿಕ್ಕೆ ಒಂದು ಕಾರ್ಯಕ್ರಮದ ಮುನ್ನುಡಿ ಅಂತ ಹಣ ಅಂತ ಹೇಳ್ತಾರೆ. ಆ ಹಣನೇ ಇಲ್ಲ ಅಂದರೆ ಕೆಲಸ ಮಾಡಲಿಕ್ಕೆ ಆಗಲ್ಲ. ಅದು ಒಂದು ವ್ಯವಹಾರಕ್ಕೆ ಲೇವಾದೇವಿ ಮಾಡಲಿಕ್ಕೆ, ನಿಮ್ಮ ಹತ್ರ ಇರುವುದನ್ನು ನಾನು ತೆಗೆದುಕೊಳ್ಳಲಿಕ್ಕೆ, ನನ್ನ ಹತ್ರ ಒಂದು ನೀವು ತಗೊಳ್ಳಿಕ್ಕೆ ಮಾಧ್ಯಮ ಅಂತ ಹಣ ಆಗುತ್ತೆ. ಈ ಹಣನೇ ಮನುಷ್ಯನ ಸಂಪತ್ತನ್ನು ಮುಗಿಲೆತ್ತರಕ್ಕೆ ಎತ್ಕೊಂಡು ಹೋಗುತ್ತೆ, ಅವನನ್ನು ಆಪತ್ತಿಗೂ ಕರ್ಕೊಂಬರುತ್ತೆ. ಕಾರಣ ನೈಋತ್ಯ ಭಾಗನ ಕುಬೇರ ಮೂಲೆ ಅಂತ ತಪ್ಪಾಗಿ ಪರಿಕಲ್ಪನೆ ಮಾಡಿಕೊಂಡು ಅಲ್ಲಿಗೆ ಹಣ ಇಟ್ಕೊಂಡು ಬರಬಾರ್ದು ಹಣ ಅನ್ನೋದು ಅನ್ನೋ ಥರ ಹೋಗದೇ ಬಾರದಂಥ ವಸ್ತುಗಳೆಲ್ಲ ಹೋಗುತ್ತೆ. ಹಾಗಾಗಿ ಕುಬೇರನಿಗೆ ಪ್ರಾಶಸ್ತ್ಯ ಇರಬೇಕು. ವ್ಯವಹಾರ ಮಾಡುವಾಗ ಹಣ ದ್ರವ್ಯ ಅಂತ ಕರಿತೇವೆ ನಾವು, ಆಯಿತಾ. ವ್ಯಾಪಾರ ದ್ರವ್ಯ ಚಿಂತನಂ ಅಂತ ಹೇಳ್ತಾರೆ. ಅದನ್ನು ದ್ರವ್ಯ ಅಂತ ಹೇಳಿದಾಗ ಒಂದು ವಸ್ತುವಿನ ಹಣ ಅಂತ ಒಂದು ಕನ್ಸಿಡ್ರೇಷನ್. ನೀವು ಮಾತುಕತೆ ಮಾಡಿ ಒಂದು ಕರಾರು ಮಾಡಿದಾಗ ಅದು ಏನೇ ಒಂದು ಅಂಶ ಇದ್ದರೂ ಅದನ್ನು ಹಣದ ರೂಪದಲ್ಲಿ ಮೌಲ್ಯ ಕೊಟ್ಟು ನಾವು ಮಾಡಲಿಕ್ಕೆ ಕುಬೇರನ ಅವಶ್ಯಕತೆ ಇದೆ. ಹಾಗಿದ್ರೆ ಶೆಟ್ರು ಮನೆಗೆ ಹೋಗಿ ನಾವು ವಿಸಿಟ್ ಮಾಡಬೇಕು, ಅವ್ರು ಎಲ್ಲಿ ದುಡ್ಡು ಇಟ್ಟಿದ್ದಾರೆ ಅಂತ. ಮುಂದಿನ ದಿನಗಳಲ್ಲಿ ಹೋಗಿ ನೋಡುವ. ಯಾಕೆ ಪ್ರತಿಯೊಬ್ಬರೂ ಆ ಹಣದ ವಿಚಾರದಲ್ಲಿ ಶೆಟ್ರನ್ನು ಅಷ್ಟೊಂದು ಗಂಭೀರವಾಗಿ ಪರಿಗಣನೆ ಮಾಡಬೇಕು? ಹಣದ ವ್ಯಾಪಾರ ನಾವು ಶೆಟ್ರಂತೆ ಸುಭದ್ರವಾಗಿ ನಾವು ವ್ಯಾಪಾರದಲ್ಲಿ ಗೆಲ್ಲಬೇಕು ಅನ್ನೋದಿದೆ. ನನ್ನ ಒಂದು ಪ್ರತಿಯೊಬ್ಬ ಪ್ರಜಾನುಡಿ ವೀಕ್ಷಕರಿಗೆ ನಂದೊಂದು ಮನವಿ, ಪ್ರಯೋಗ ಮಾಡಿ ಅನುಭವ ಪಡಿಬೇಕು ಅಂತಲ್ಲ, ಇಲ್ಲಿ ಇಟ್ಟು ಸಕಾರಾತ್ಮಕ ಅನುಭವ ಪಡೀರಿ. 50 ರೂಪಾಯಿ ನಿಮಗೆ ಸಾಧಾರಣ ಅದು ಆಚೆ ಹೋದರೆ ಡಬ್ಬಲ್ ಆಗಿ ಬರಬೇಕು ಅಂದರೆ ತಪ್ಪಾಗಿ ಪರಿಕಲ್ಪನೆ ಮಾಡಿಕೊಂಡು ತಪ್ಪಾಗಿ ತಿಳ್ಕೊಳೋದಲ್ಲ. ಆ ಹಣ ಆ ಕುಬೇರನ ಒಂದು ಹಂತದಿಂದ ಅವನ ಒಂದು ಹತೋಟಿಯಲ್ಲಿ ಅದು ಸಾಗುತ್ತೆ ಆಚೆ ವ್ಯಾಪಾರ ಮಾಡ್ಕೊಂಬರೋಕ್ಕೆ. ಮತ್ತು ಅವನ ಹತ್ರನೇ ಬರಬೇಕು, ಆ ಒಂದು ರೀತಿಯಲ್ಲೇ ಬರಬೇಕು. ಗೃಹಿಣಿಯರಿಗೆ, ನಿಮಗೆ ಮತ್ತು ಶೆಟ್ಟರ ಮನೆಯಲ್ಲಿ ಒಂದು ಅವಕಾಶ ಇದ್ದರೆ ನೀವು ಹೋಗಿ ನೋಡಿ. ಮುಂದೆ ನನಗೊಂದು ಅವಕಾಶ ಸಿಕ್ಕರೆ ನಾನು ಶೆಟ್ರ ಮನೆಯಲ್ಲಿ ವಿಡಿಯೋನ ತೋರಿಸ್ತೀನಿ. ಇದು ಶೆಟ್ಟರಿಗೆ ಸೀಮಿತ ಅಲ್ಲ, ಶೆಟ್ಟರು ಇದನ್ನು ಗಮನ ಮಾಡಿ ಬಹಳ ವಿಜ್ಞಾನದಲ್ಲಿ ಬಳಸಿ ಅವ್ರ ಮನೆಯಲ್ಲಿ ಹಿಡೋದ್ರಿಂದ ಅವರು ಬೆಳೀತಾ ಹೋಗ್ತಿದ್ದಾರೆ. ನಾವು ಸುಮಾರು ನಮಗೆ ಬೇಕಾಗಿರುವಂಥ ಎಲ್ಲ ಕಂಫರ್ಟಬಲ್, ನಮ್ಗೆ ಬೇಕಾಗಿರೋದೇ ಕಂಫರ್ಟ್ಸ್. ನಾವು ಎಲ್ಲ ಥರ ಆಡಂಬರದಲ್ಲಿ ಇರಬೇಕು, ನಾನು ಚೇಂಜ್ ಆಗೋದಿಲ್ಲ, ನಾನು ಪೂಜೆ ಮಾಡೋಕ್ಕೆ ರದೀನಿ. ಕುಬೇರನಿಗೆ ಪೂಜೆ ಮಾಡ್ತಾರೆ ಹೊರತು, ಕುಬೇರನಿಗೆ ಲಕ್ಷ್ಮಿ ಮಾಡ್ತಾರೆ ಹೊರತು, ಪ್ರತಿದಿನ ನಿಮ್ಮ ಮನೇಲಿ ಕುಬೇರ ಅಂತ ಸ್ಥಾನಕ್ಕೆ ಒಂದು ಅವಕಾಶ ಕೊಡೋಕ್ಕೆ ಒಂದು ಪೆಟ್ಟಿಗೆ ಇಟ್ಕೊಂಡ್ರೆ ಹಣ ಬರುತ್ತೆ. ಒಂದೇ ಒಂದು ಪೆಟ್ಟಿಗೆಯಲ್ಲಿ ನಿಮ್ಮ ಮನೆಯಲ್ಲಿ ಆ ಕುಬೇರನ ಸ್ಥಾನ ಇರುತ್ತೆ. ನೀವು ಎಷ್ಟು ಇಂಪಾರ್ಟೆನ್ಸು ಅಗ್ನಿಮೂಲೆಯಲ್ಲಿ ಬೆಂಕಿ ಕೊಡ್ತೀರಾ ಮತ್ತು ಎಷ್ಟು ಇಂಪಾರ್ಟೆನ್ಸು ಜಲತತ್ವಕ್ಕೆ ನೀವು ನೀರಿಗೆ ಕೊಡ್ತೀರಾ. ಒಂದು ಪೆಟ್ಟಿಗೆ, ತಿಜೋರಿ ಪೆಟ್ಟಿಗೆ ನಿಮ್ಮ ಮನೆಗೆ ಈ ಗಂಗೆಗೆ ಬಿಲ್ ಕಟ್ಟೋಕ್ಕೆ, ದುರ್ಗೆ ಗ್ಯಾಸು ಬೆಂಕಿಗೆ ಬಿಲ್ ಕಟ್ಟೋಕ್ಕೆ ವ್ಯವಸ್ಥೆ ಮಾಡಿಕೊಡ್ತಾರೆ. ಸ್ವಲ್ಪ ತಲೆ ಉಪಯೋಗಿಸಿ ನೀವು ಇದನ್ನು ಗಮನಿಸ್ಕೊಳ್ಳಿ. ಯಾಕೆ ಇವೆಲ್ಲ ಹೇಳಬೇಕು ನಾನು? ನೀವು ತಿಳ್ಕೊಂಡಂತೆ ಕುಬೇರ ಮೂಲೆ ಅಂತ ತಿಳ್ಕೊಂಡಿರೋಂಥ ನೈಋತ್ಯ ಭಾಗ, ದಕ್ಷಿಣ ಪಶ್ಚಿಮ, ಸೌತ್ ವೆಸ್ಟ್, ನೈಋತ್ಯ ಖಂಡಿತ ಅಲ್ಲ. ನೀವು ಅಲ್ಲಿ ಹಿರಿಯರ ತಲೆಯ ತೀರಿ ಹೋಗಿರೋರದ ಫೋಟೋಗಳು ಹಾಕಬೇಕು. ನಿಮ್ಮ ಒಳ ಉಡುಪುಗಳನ್ನು ಇಟ್ಕೊಬೇಕು, ಒಳ ಉಡುಪು ವಸ್ತ್ರಗಳನ್ನು ಮತ್ತು ನಿಮ್ಮ ಎಲ್ಲ ವಿಚಾರಗಳನ್ನ, ಹಣ ಧನ ಕನಕಗಳನ್ನು ಹೊರತುಪಡಿಸಿ ಉಳಿದ ವಸ್ತುಗಳನ್ನು ನಿಮ್ಮ ಅಲ್ಮೇರದಲ್ಲಿ ಇಟ್ಕೊಳ್ಳಿ. ಆ ಅಲ್ಮೇರೆಗೆ ಕನ್ನಡಿ ಇರಬಾರ್ದು. ಹೆಣ್ಮಕ್ಳೇ ನೀವು ಕೇಳಿಸ್ಕೊಳ್ಳಿ, ಗೃಹಿಣಿಯರೇ, ನನ್ನ ಅಕ್ಕ ತಂಗಿಯರೇ, ನೀವು ದಯವಿಟ್ಟು ತಿಳಿಸ್ಕೊಳ್ಳಿ. ಉತ್ತರ ದಿಕ್ಕಿನಲ್ಲಿ ಚಿಕ್ಕ ಪೆಟ್ಟಿಗೆಯಲ್ಲೂ ಸಹ 10 ಲಕ್ಷ ರೂಪಾಯಿನ ನೀವು ಇಡ್ಬೋದು. ಅದೇ 10 ಲಕ್ಷ ರೂಪಾಯಿ ಹೆಚ್ಚಾದಾಗ ನೆನಪು ಮಾಡಿಕೊಂಡು ಅವನಿಗೆ ಅಂತ ಇನ್ನೂ ದೊಡ್ಡ ಪೆಟ್ಟಿಗೆ ಇಡ್ಬೋದು. ಅಭಿವೃದ್ಧಿ ಪ್ರತಿಯೊಬ್ಬರ ಒಂದು ಸಂಕೇತವಾಗಬೇಕು.
ಕುಬೇರನಿಗೆ ಗೌರವಿಸಿ, ಅವನನ್ನು ಮನೇಲಿಡಿ, ಅವನನ್ನಿಟ್ಟು ಕ್ರಾಂತಿ ಮಾಡಿ, ಕ್ರಾಂತಿಯಲ್ಲಿ ಶಾಂತಿ ಸಂಕೇತ ಬರಲಿ, ಆ ಹಣ ನಿಮ್ಮ ಮನೇಲಿರಲಿ ಅನ್ನೋದೇ ನನ್ನ ಉದ್ದೇಶ. ಇನ್ನೂ ಇದರ ಬಗ್ಗೆ ಗಂಭೀರವಾಗಿ ಚರ್ಚೆ ಮಾಡಲೇಬೇಕಾಗುತ್ತೆ. ಇನ್ನು ಹೇಳ್ತಾ ಹೋಗ್ತೀನಿ. ಗೃಹಿಣಿಯರಿಗೆ ಕಿವಿ ಮಾತು, ಅಡುಗೆ ಮನೆಯಲ್ಲಿ ದಯವಿಟ್ಟು ದುಡ್ಡನ್ನು ಇಡಬೇಡಿ. ಒಂದು ಪೆಟ್ಟಿಗೆನ ತೆಗೆದುಕೊಂಡು ಅಲ್ಲಿಡಿ. ನೀವು ಹಾಕಿರೋ ದುಡ್ಡು ನನ್ನ ಪ್ರಕಾರ ಲಾಸೇ ಆಗಲ್ಲ. ಬಂಡವಾಳ ಕುಬೇರನಿಗೆ ಹಾಕಿದ್ಮೇಲೆ ಅವನ ಆಚೆ ನಿಮ್ಮ ದುಡ್ಡನ್ನು ಆಚೆ ಕಳಿಸಲ್ಲ. ಹಾಗಾಗಿ ದಯವಿಟ್ಟು ಕುಬೇರನಿಗೆ ಜಾಗ ಅವಕಾಶ ಕೊಡಿ. ಗಂಗೆಗೆ ಅವಕಾಶ ಕೊಡ್ತೀರಾ, ದುರ್ಗೆಗೆ ಅವಕಾಶ ಕೊಡ್ತೀರಾ, ಕುಬೇರನಿರುವಂಥ ಜಾಗದಲ್ಲಿ ಲಕ್ಷ್ಮಿಗೆ ಅವಕಾಶ ಕೊಡಿ ದಯವಿಟ್ಟು. ಇದನ್ನು ಹೇಳ್ತಾ ಇರ್ತೀನಿ. ನಾನು ನನ್ನ ದುಷ್ಯಂತ್ ಸೈಂಟಿಫಿಕ್ ವಾಸ್ತುವಿನಲ್ಲಿ ಇದರ ವಿಚಾರ ಚರ್ಚೆ ಮಾಡ್ತಾನೆ ಇದ್ದೀನಿ. ಅಧ್ಯಯನ ಮಾಡಿ, ವಿಜ್ಞಾನದ ಮೊರೆ ಹೋಗಿ, ನೀವು ಸಂಪತ್ತನ್ನು ನೀವು ಗಳಿಸ್ಕೊಳ್ಳಿ. ನೆಮ್ಮದಿ ಶಾಂತಿ ನಿಮ್ಮದಾಗಲಿ. ವೀಕ್ಷಕರಿಗೆ ಈಗಾಗಲೇ ಡೌಟ್ಸ್ ಬಂದಿರುತ್ತೆ, ನಾವು ಎಲ್ಲಿಡಬೇಕು, ಅಥವಾ ಅವ್ರಿಗೆ ಖುಷಿನೂ ಆಗಿರುತ್ತೆ ಲಕ್ಷ್ಮಿ ಇಡೋ ಸ್ಥಾನ ಫೈನಲಿ ಯಾರೊಬ್ರು ಹೇಳ್ತಿದ್ದಾರೆ ಅಂತ. ಆದರೂ ಡೌಟ್ ಇರುತ್ತೆ, ದುಷ್ಯಂತೆ ಬಂದು ಏನಾದರೂ ಜಾಗವನ್ನು ತೋರಿಸ್ಕೊಡ್ತಾರ ಅಂತ. ನೀವೇನು ಹೇಳ್ತೀರಾ? ನೀವು ಫಸ್ಟು ವಾಸ್ತುಶಾಸ್ತ್ರದ ಪ್ರಕಾರ ಕುಬೇರನ್ನು ಒಪ್ಕೊತೀನಿ ಅಂತ ಹೇಳಿದ್ರೆ ನಾನು ಬಂದು ತೋರಿಸ್ಕೊಡ್ತೀನಿ. ಅದು ನೀವೇ ಮನಸ್ಸಲ್ಲಿ ಅದನ್ನು ಫಿಕ್ಸ್ ಆಗಬೇಕು. ನೀವು ಪೆಟ್ಟಿಗೆ ಇಡೋ ಬದಲು ಚಿಕ್ಕ ಡಬ್ಬದಲ್ಲಿಟ್ಟು ಪೂಜೆ ಮಾಡ್ತಾಯಿದ್ದೀನಿ, ನಾನು ನಿಮಗೋಸ್ಕರ ಅಲ್ಲಿ ಇಟ್ಟಿದ್ದೀನಿ ಅಂದರೆ ವರ್ಕ್ ಆಗೋಲ್ಲ. ನೀವು ಅಲ್ಲಿಂದ ಲೇವಾದೇವಿ ಮಾಡ್ತೀನಿ ಅಂತ ಹೇಳಿದ್ರೆ ಮನೆಯಲ್ಲಿ ದುರ್ಗೆ ಸ್ಥಾನ ಸಪ್ರೇಟ್ ಇದೆ, ಆಯಿತಾ, ಶಾರದಾ ಸ್ಥಾನ ಸಪ್ರೇಟ್ ಇದೆ, ಲಕ್ಷ್ಮೀ ಸ್ಥಾನ ಸಪ್ರೇಟ್ ಇದೆ, ಅದೇ ರೀತಿ ಗಂಗೆ ಸ್ಥಾನ ಸಪ್ರೇಟ್ ಇದೆ. ಇವರೆಲ್ಲರೂ ಅವರ ಸ್ಥಾನದಲ್ಲಿ ಕೂತ್ಕೊಳ್ಳೋ ಥರ ವ್ಯವಸ್ಥೆ ಮಾಡಿದ್ರೆ ಮಾತ್ರ ನಾನು ಬಂದು ನಿಮ್ಮ ಮನೆಗೆ ಕೂತ್ಕೊಂಡು ಹಣದ ಪೆಟ್ಟಿಗೆನ ಇಟ್ಟು ಕೊಟ್ಟು ಬರ್ತೀನಿ. ಈಗ ಒಂದು ಕಂಪನಿ ಅಥವಾ ಶಾಲೆಗಳಲ್ಲಿ ಪ್ರಿನ್ಸಿಪಲ್ ಇದ್ದಾಗ ಕಚೇರಿಗಳಲ್ಲಿ ಇರ್ತಾರಲ್ಲ ಹೆಡ್ ಮತ್ತು ಜೂನಿಯರ್ಸ್, ಆ ರೀತಿ ಒಂದೊಂದು ಸ್ಥಾನ ಪಲ್ಲಟನ ಮಾಡ್ತೀರ? ಹೌದು ಹೌದು, ಸಿಸ್ಟಮ್ಯಾಟಿಕ್ಕಾಗಲಿ ಇರಬೇಕಲ್ಲ. ವೈಜ್ಞಾನ ಅಂದರೆ ಕ್ರಮ ಅಲ್ವಾ? ಕ್ರಮ ಅನ್ನೋದು ವಿಷಯಕ್ಕೇ ವೈಜ್ಞಾನಿಕ ವಾಸ್ತು ಅಂತ ಹೇಳ್ತಿರೋದು. ಇಲ್ಲಿ ವಾಸ್ತುಶಾಸ್ತ್ರ ಅಂತ ಹೇಳಿದಾಗ ದರ್ಪಣ ನಿಮಗೆ ಕನ್ನಡಿ ಥರ ಕಾಣುತ್ತೆ. ಏನೇ ಕೆಲಸ ಮಾಡಿದ್ರು ಅದು ನಿಮಗೆ ಪ್ರತಿಬಿಂಬದಲ್ಲಿ ರಿಸಲ್ಟ್ಸ್ ಕೊಡಬೇಕು. ಆ ರಿಸಲ್ಟ್ಸ್ ಕೊಡೋ ಉದ್ದೇಶದಲ್ಲೇ ಹಣದ ಪೆಟ್ಟಿಗೆ ನಾನು ಹೇಳುವ ಜಾಗದಲ್ಲಿ ಇಡಿ. ನೀವು ಅದನ್ನು ಕ್ರಮವಾಗಿಡಿ. ಅಡುಗೆ ಮನೆನ ಎಲ್ಲೋ ಇಟ್ಟಿದ್ದೀನಿ, ಫುಲ್ಲು ಸೌತು ವೆಸ್ಟ್ ಬಾಗಿಲೆಲ್ಲ ಇಟ್ಕೊಂಡ್ಬಿಟ್ಟಿದ್ದೀನಿ, ಆಯಿತಾ. ನಮ್ಮ ಮನೆಯಲ್ಲಿ ಕುಬೇರ್ ಮೂಲೆ ಜಾಗದಲ್ಲೇ ನಾನು ಬಾಲ್ಕನಿ ಮಾಡಿಕೊಂಡಿದ್ದೀನಿ. ಹಣ ಬರೋದಿಲ್ಲ, ಹಣ ಮನೆಯಲ್ಲೇ ಇರಲ್ಲ. ಕಾಯಿಲೆಗಳು ತಂದಿಟ್ಕೊಂಡಿರೋರು ಲಕ್ಷ್ಮಿನ ಕರ್ಸ್ಕೊಳಕ್ಕಾಗಲ್ಲ. ಲಕ್ಷ್ಮಿಯವರ ಸಿಸ್ಟರ್ ಬಂದು ಅಲ್ಲಿ ಕೂತಿರ್ತಾರೆ. ನಿಮಗೆ ಗೊತ್ತಾಗ್ತಿದೆ ಲಕ್ಷ್ಮಿಯವ್ರ ಸಿಸ್ಟರ್ ಅಂದರೆ ಲಕ್ಷ್ಮಿಯ ಒಂದು ಸಹೋದರಿ ಅಂತ. ಲಕ್ಷ್ಮಿ ಮತ್ತು ಇಲ್ಲಿ ಹೇಳಬಾರ್ದು ಅವ್ರ ಹೆಸರು, ಅವರೊಬ್ಬರು ಇಬ್ಬರು ಇರ್ತಾರೆ. ಅವರು ಬಂದು ನೆಲೆಸೋದಾದರೆ ಈ ಅಮ್ಮ ಅಲ್ಲಿರೋದಿಲ್ಲ. ಇದು ಒಂದು ಕನ್ಫ್ಯೂಷನ್ಸ್ ಇದೆ. ಲಕ್ಷ್ಮಿ ಅಥವಾ ಅವರ ಸಹೋದರಿ ಆದಂಥವರು ಅವರ ಗೈರು ಹಾಜರಲ್ಲಿ ಇವರು ಇರ್ತಾರೆ, ಇವರು ಗೈರು ಹಾಜರಲ್ಲಿ ಅವ್ರು ಇರ್ತಾರೆ. ಇಬ್ಬರು ಒಂದೇ ಜಾಗದಲ್ಲಿ ಇರೋದಿಲ್ಲ. ಲಕ್ಷ್ಮಿ ನೆಲೆಸ್ಬೇಕಂದ್ರೆ ನೀವು ಹೇಳ್ದಂತೆ ನಾನು ಬಂದು ಅವ್ರ ಮನೇಲಿ ಇಟ್ಕೊಳಕ್ಕೆ ರೆಡಿ ಇದ್ದೀನಿ. ಅವರು ಲಕ್ಷ್ಮಿ ಕುಬೇರನ ಒಂದು ದಿಕ್ಕಿನಲ್ಲಿ ಹೇಗೆ ನೆಲೆಸೋದು ಅಂತ ಅವರು ಒಪ್ಕೊಳೋದಾದರೆ ಖಂಡಿತವಾಗಿ ನಾನು ಬಂದು ಅವ್ರ ಮನೇಲಿ ನಾನು ತೋರಿಸ್ಕೊಟ್ಟು ಹೋಗ್ತೀನಿ. ಈಗ ಅಂಗಡಿಗಳಲ್ಲೆಲ್ಲ ಬಾಗಿಲು ತೆಗೆದ ತಕ್ಷಣ ಕೂತ್ಕೊಳ್ಳೋಕ್ಕೆ ಚೇರ್ ಇಟ್ಟಿರ್ತಾರೆ, ಅದ್ರ ಹಿಂದೆನೇ ಅಥವಾ ಅಲ್ಲೇ ದುಡ್ಡಿನ ಕ್ಯಾಶ್ ಬಾಕ್ಸ್ ಅಂತ ಇಟ್ಟಿರ್ತಾರೆ. ಇದು ಸರಿನಾ? ಪ್ರತಿಯೊಬ್ಬರಿಗೂ ವಿಶ್ವಾದ್ಯಂತ ಉತ್ತರ ದಿಕ್ಕು ಕುಬೇರನಿಗೆ ಅಂದರೆ ಕುಬೇರನಿಗೆ ಸೀಮಿತವಾದ ದಿಕ್ಕು. ಅದನ್ನು ಹೊರತುಪಡಿಸಿ ಅವರು ಯಾವ್ಯಾವುದೋ ಜಾಗದಲ್ಲಿ ಇಟ್ಕೊಂಡ್ರೆ ಅವರೇ ಆ ಒಂದು ಅಂಗಡಿಯ ಜವಾಬ್ದಾರರಾಗ್ತಾರೆ. ನೀವು ಜವಾಬ್ದಾರಿ ಆಗಲ್ಲ, ನಾನು ಜವಾಬ್ದಾರಿ ಆಗಲ್ಲ. ಮತ್ತು ಅವರಿಗೆ ಮಾಡಿಕೊಟ್ಟಿರುವಂಥ ಆಚಾರ್ಯರು ಅಂದರೆ ಬಡಿಗೆ ಕೆಲಸ ಮಾಡುವಂಥ ಕಾರ್ಪೆಂಟ್ರು ಕೂಡ ಜವಾಬ್ದಾರಿ ಆಗಲ್ಲ. ಕಾರ್ಪೆಂಟರು ವಿಶ್ವಕರ್ಮದವರಾಗಿದ್ದರೆ ಅವರು ಕರೆಕ್ಟಿಗೆ ಇವರಿಗೆ ನೋಡಿ ಅಣ್ಣ, ನೋಡಿ ಅಕ್ಕ, ನಿಮ್ಮ ಬಿಸ್ನೆಸ್ ವ್ಯಾಪಾರ ಚೆನ್ನಾಗಿರ್ಬೇಕಂದ್ರೆ ಉತ್ತರ ದಿಕ್ಕಿನಲ್ಲಿ ಇಟ್ಕೋಬೇಕು ಅಂತ ಅವ್ರು ಹೇಳ್ಕೊಡ್ತಾರೆ, ಜ್ಞಾನನ ಮಾಡಿಕೊಡ್ತಾರೆ. ಈ ಜ್ಞಾನನ ಹೇಳ್ಕೊಡೋದೇ ಒಂದು ಕಲೆ. ಅದನ್ನು ಅವ್ರಿಗೆ ಹೇಳ್ಕೊಟ್ಟಾಗ ಅವರು ವ್ಯಾಪಾರಕ್ಕೆ ಕೂತ್ಕೊಬೇಕಾದಂಥ ಒಂದು ಗದ್ದುಗೆ ಸರಿಯಾಗಿರುತ್ತೆ. ಗದ್ದುಗೆಯಲ್ಲಿ ಅವರ ಕಾಲತ್ರ ವ್ಯಾಪಾರಗಳ ಅವಕಾಶಗಳು ಬರಬೇಕು. ಹಣ ಲಕ್ಷ್ಮಿ ಅಥವಾ ಕುಬೇರನ ಒಂದು ದಿಕ್ಕಿನಲ್ಲಿ ಲಕ್ಷ್ಮಿ ಪಾತ್ರರಾಗಿ ಕೂತ್ಕೊಬೇಕು. ಹಾಗಿದ್ದರೆ ವ್ಯಾಪಾರದವ್ರಿಗೂ ಬರ್ಕತ್ ಅಂತ ಹೇಳ್ತಾರೆ. ಇಲ್ಲ ಅಂತ ಹೇಳಿದ್ರೆ ವ್ಯಾಪಾರ ಮಾಡ್ತಾ 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 ಅಂಗಡಿನ ಮಾರೋದು, ಇಲ್ಲ ಅಂದರೆ ಅಂಗಡಿನ ಬಾಗಿಲಾಕ್ಬಿಟ್ಟು ಇನ್ನೊಂದು ಕಡೆ ಕೆಲಸಕ್ಕೆ ಹೋಗ್ತಾರೆ. ಹೇಳ್ತಾ ಇದ್ರಿ ಗಿರ್ವಿ ಇಟ್ಟಿದೆ ಮನೆಯಲ್ಲಿ ಅಂತ. ಸಾಲ ಪ್ರತಿಯೊಂದು ಮನೆಯಲ್ಲಿ ಇದ್ದೇ ಇರುತ್ತೆ.
ಕಷ್ಟ ಸುಖ ಸಾಮಾನ್ಯ ಅಲ್ವಾ? ನಿಮ್ಮ ವಾಸ್ತು ವಿಚಾರದಲ್ಲಿ ಪರಿಹಾರ ಇದೆಯಾ? EMI ಕಾರ್ಡು, ಒಡವೆ ಕಾರ್ಡನ್ನು ನೀವು ಅಲ್ಲಿ ಇಟ್ಟು ಕುಬೇರ ಮೂಲೆನ ನೀವು ಅದನ್ನೇ ಒಪ್ಕೊಳೋದಾದರೆ ನೀವೇ ಪರಿಹಾರ ಹುಡುಕಬೇಕು. ನೀವು ಪರಿಹಾರ ಬೇಕು ಅಂದರೆ ವಾಸ್ತುವಿನ ವಿಜ್ಞಾನ ಕ್ರಮದ ಮೂಲಕ್ಕೆ ಅದಕ್ಕೆ ಮೊರೆ ಹೋದರೆ ಕೆಲಸ ಆಗುತ್ತೆ. ನೀವು ಪೆಟ್ಟಿಗೆನಲ್ಲಿ ಇಟ್ಟು ನೋಡಿ ಉತ್ತರ ದಿಕ್ಕಿನಲ್ಲಿ, ನಂತರ ಇದೇ ಪರಿಸ್ಥಿತಿ ಇತ್ತು ಅಂದರೆ ನೀವು ಪರಿಹಾರನ ನೀವೇ ಕೊಡಿರ. ಒಂದು ವೇಳೆ ವಿಜ್ಞಾನದ ಕ್ರಮದಲ್ಲಿ ಪೆಟ್ಟಿಗೆ ಇಟ್ಟಿರುವಂಥ ಜಾಗದಿಂದ ನಿಮಗೆ ಸುಲಭ ಪರಿಹಾರ ಸಿಕ್ಕಿ ನಿಮಗೆ ಆ ಅನುಭವ ಸಕಾರಾತ್ಮಕವಾದಾಗ ನೀವು ಇದೇ ವೇದಿಕೆಯಲ್ಲಿ ಹೌದು ದುಷ್ಯಂತ್ ಹೇಳಿದ ನಿಜ ಅಂತ ಹೇಳ್ಬೋದು, ಇಲ್ಲ ಅಂದರೆ ನನ್ನನ್ನು ಸುಳ್ಳಂತ ಸಾಬೀತು ಮಾಡ್ಬೋದು. ಕಮೆಂಟ್ ಮುಖಾಂತರ ಮಾಡಿ, ಮತ್ತು ನಿಮ್ಮ ಮನೆಯಲ್ಲಿ ಆ ಪೆಟ್ಟಿಗೆ ಇಟ್ಟಿದ್ರೆ ಅಂತ ನೋಡಿ. ಪ್ರತಿಯೊಂದು ಲೆಕ್ಕಾಚಾರನೂ ಸಹ ನಾವು ಕುಬೇರನ ಒಂದು ಸಾಲ ಪಾವತಿ ಮಾಡುವಂಥ ರೀತಿಯಲ್ಲಿ ಇರಬೇಕು ಹೊರತು ಕುಬೇರನಿಗೆ ನಾವು ಸಾಲದ ಕ್ರಮದಲ್ಲಿ ಸಾಲ ಮಾಡಿಕೊಂಡು ಸಿಕ್ಕಾಕೊಳ್ಳೋಂಥ ಪರಿಸ್ಥಿತಿ ಮಾಡ್ಕೊಬಾರ್ದು. ಪರಿಹಾರ ಬೇಕು ಅಂದರೆ ಉತ್ತರ ದಿಕ್ಕಿನಲ್ಲಿ ಕುಬೇರ ಇರ್ತಾನೆ. ನೀವು ಹೋಗಿ ನಿಮ್ಮ ಮನೆಯಲ್ಲೇ ಹುಡುಕಿ ನಮಸ್ಕಾರ ಮಾಡಿ ದುಡ್ಡನ್ನ ಜೊತೆ ಚರ್ಚೆ ಮಾಡಿ ಅವನಿಗೆ ಮುಟ್ಟಿಸಿ ಕೊಟ್ಟು ಅವನಿಂದ ಪಡ್ಕೊಳ್ಳಿ, ನಿಮಗೆ ಪರಿಹಾರ ಸಿಗುತ್ತೆ. ವೀಕ್ಷಕರೇ, ಇಷ್ಟೊತ್ತು ನೀವು ಕಾರ್ಯಕ್ರಮನ ವೀಕ್ಷಣೆ ಮಾಡಿದ್ದೀರಾ. ದುಷ್ಯಂತ್ ಅವ್ರು ಹೇಳ್ತಾ ಇದ್ರು ದುಡ್ಡನ್ನು ಕುಬೇರ ಮೂಲೆಯಾದ ಉತ್ತರ ದಿಕ್ಕಲ್ಲೇ ಇಡಬೇಕಂತ. ಇನ್ಮುಂದೆ ಅಡುಗೆ ಮನೆಯಲ್ಲೆಲ್ಲ ಇಡಕ್ಕೆ ಹೋಗ್ಬಿಡಿ. ಅಡುಗೆ ಮನೆ ಕೇವಲ ಆಗ್ನೇಯ ದಿಕ್ಕು, ಇದು ಅಗ್ನಿಗೆ ಅಷ್ಟೇ ಸೀಮಿತ ಆಗಿದೆ. ದುಡ್ಡನ್ನ ಅಲ್ಲಿಟ್ಟು ಹಾಳು ಮಾಡ್ಕೋಬೇಡಿ. ಡಬ್ಬದಲ್ಲಿ ಇಡಬೇಡಿ ಅಂತ ಹೇಳ್ತದೆ ನಾನು. ಹೌದು, ಡಬ್ಬದಲ್ಲಿ ಇಡಬೇಡಿ. ಈಗ ನನಗೋಸ್ಕರ ನೀವು ಅವ್ರಿಗೆ ಹೇಳಿ ಒಂದು ಮಾತು, ಉತ್ತರ ದಿಕ್ಕಲ್ಲಿ ಮಾಡಿ ನೋಡಿ, ಉತ್ತರ ದಿಕ್ಕಲ್ಲಿ ದುಡ್ಡಿಟ್ಟು ನೋಡಿ. ಗೊತ್ತಾಗಿಲ್ಲ ಅಂದ್ರೆ ನಂಬರ್ ಇದೆ, ಕರೆ ಮಾಡಿ ನೋಡಿ, ಅಥವಾ ವಿಡಿಯೋವನ್ನ ಕಳಿಸಿ ನೋಡಿ. ದುಷ್ಯಂತೆ ನಿಮ್ಮ ಮನೆಗೂ ಸಹ ಬಂದು ನಿಮಗೆ ನಿಮ್ಮ ಡೌಟ್ಸ್ನ ಸಾಲ್ವ್ ಮಾಡ್ತಾರೆ. ಅಲ್ಲಿ ಕ್ಯಾಶ್ ಬಾಕ್ಸಲ್ಲಿ ಇಟ್ಟರೆ ಹಣ ಬರುತ್ತೆ ಮೇಡಮ್. ಹಣ ಬರೆದ್ರೆ ಅವರು ಖಂಡಿತ ನಿಮ್ಗೆ ಫೋನ್ ಮಾಡಿಲ್ಲ ಅಂದರೂ ಅವ್ರ ಹಣ ಅವ್ರ ಮನೇಲಿದ್ದರೆ ಅಷ್ಟೇ ಸಂತೋಷ ಪಡ್ತೀನಿ ನಾನು. ಅವರು ಉತ್ತರ ದಿಕ್ಕಿನಲ್ಲೇ ಇಡಲಿ. ಪೆಟ್ಟಿಗೆಯಲ್ಲಿಟ್ಟು ಅನಿವಾರ್ಯ ಪರಿಸ್ಥಿತಿ ಬೇಡ. ಆನಂದದಿಂದ ಸಡಗರನ ಅನುಭವಿಸೋದಕ್ಕೋಸ್ಕರ ಉತ್ತರ ದಿಕ್ಕಿನಲ್ಲಿ ಇಡಲಿಕ್ಕೆ ಅಂತ ಹೇಳಿ ಮೇಡಮ್. ವಾಸ್ತು ಪ್ರಕಾರ ಹಣವನ್ನು ಉತ್ತರ ದಿಕ್ಕಿನಲ್ಲಿ ಇಡಬೇಕು ಅಂತ ಒತ್ತು ಕೊಟ್ಟು ಅವಾಗಿಂದ ಹೇಳ್ತಿದ್ದಾರೆ. ನೀವು ಇದನ್ನ ಒಂದ್ಸತಿ ಫಾಲೋ ಮಾಡಿ ನೋಡಿ, ಅದಕ್ಕೇನು ದುಡ್ಡು ಖರ್ಚಾಗೋದಿಲ್ಲ ಅಲ್ವಾ? ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಮ್ಮ ವಿಶೇಷ ಕಾರ್ಯಕ್ರಮ ಕುಬೇರನಿಗೆ ಸವಾಲ್. ಇಷ್ಟೊತ್ತು ವೀಕ್ಷಕರೊಂದಿಗೆ ಹೆಚ್ಚಾಗಿ ಕುಬೇರನ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಇವರಿಗೆ ವಂದನೆಗಳು. ನಿಮಗೂ ಸಹ ವಂದನೆ ಹೇಳ್ತೀನಿ. ಸಮಸ್ತ ಪ್ರಜಾನುಡಿ ಹಾಗೂ ಇತರ ವೀಕ್ಷಣಕರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಹೇಳುತ್ತಾ, ಪ್ರತಿಯೊಬ್ಬರ ಮನೆಯಲ್ಲೂ ಹಣ ಆಡಂಬರದಲ್ಲಿರಬೇಕು. ಯಾರಿಗೂ ಹಣದ ಅನಿವಾರ್ಯ ಪರಿಸ್ಥಿತಿ ಬರಬಾರ್ದು. ಹಣ ಸಾಲದ ರೂಪದಲ್ಲಿ ಮನೆಗೆ ಬರಬಾರ್ದು. ಬದಲಿಗೆ ಅದು ಬಕ್ಷಿಸ್ ಬರುವಂತೆ ಮನೆಗೆ ಬರಬೇಕಂದ್ರೆ ನೀವು ಅಂದ್ಕೊಂಡಿರುವಂಥ ಕುಬೇರ ಮೂಲೆಯಲ್ಲಿ ಹಣವನ್ನು ಇಡದೆ ವಾಸ್ತು ಪ್ರಕಾರ ಇರುವಂಥ ಕುಬೇರ ದಿಕ್ಕಿನಲ್ಲಿ ಹಣ ಇಟ್ಟು ಯೋಗವನ್ನು ನಿಮ್ಮ ಮನೆಗೆ ಮಾಡಿಕೊಳ್ಳಿ. ವಂದನೆಗಳು. ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.